ಸಿಎಂ ಸಿದ್ದರಾಮಯ್ಯ ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಬಜೆಟ್ ಅನ್ನ ಮಂಡನೆ ಮಾಡಿದಂತ ಸಮಯ ಇದೆಯಲ್ಲ, ಆ ಸಮಯದ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಬಜೆಟ್ ಮಂಡನೆಯಲ್ಲಿ ಒಂದು ಕಡೆ ದಾಖಲೆಯನ್ನ ಬರೆದಿದ್ದಾರೆ ಸಿದ್ದರಾಮಯ್ಯ, ಆದರೆ ಮತ್ತೊಂದು ಕಡೆಯಲ್ಲಿ ಬೆಳಗ್ಗೆ 10:15ಕ್ಕೆ ಬಜೆಟ್ ಭಾಷಣವನ್ನ ಆರಂಭ ಮಾಡಿರೋದು. 10:30ಕ್ಕೆ ರಾಹುಕಾಲ ಇರುವಂತಹ ಹಿನ್ನೆಲೆಯಲ್ಲಿ 10:15ಕ್ಕೆ ಸರಿಯಾಗಿ ಬಜೆಟ್ ಮಂಡನೆಯನ್ನ ಬೇಗನೆ ಆರಂಭ ಮಾಡಿದ್ದಾರೆ. ರಾಹುಕಾಲ ಇರುವಂತಹ ಹಿನ್ನೆಲೆಯಲ್ಲಿ 10:15ಕ್ಕೆ ಭಾಷಣ ಮಂಡನೆ ಆರಂಭ ಆಗಿದ್ದು. ಈ ನಿರ್ಧಾರ ಇದೆಯಲ್ಲ, ಈ ನಿರ್ಧಾರದಿಂದ ಸಿಎಂ ಅವ್ರಿಗೆ ಒಳಿತಾಗತ್ತಾ? ರಾಜ್ಯಕ್ಕೆ ಅದರ ಪರಿಣಾಮ ಏನು? ರಾಜ್ಯದ ಜನತೆಗೆ ಅದರ ಪರಿಣಾಮ ತಟ್ಟುತ್ತಾ? ಯಾರಿಗಾಗಿ ಮತ್ತು ಯಾತಕ್ಕಾಗಿ 10:15ಕ್ಕೆ ಈ ಬಜೆಟ್ ಮಂಡನೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡುವಂತ ನಿರ್ಧಾರವನ್ನ ತಗೊಂಡ್ರು ಅನ್ನುವಂತ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇವತ್ತು ಬಜೆಟ್ ಬಗ್ಗೆ ಎಷ್ಟು ಚರ್ಚೆ ಆಗ್ತಾ ಇದೆಯೋ ಅದೇ ರೀತಿಯಲ್ಲಿ ಬಜೆಟ್ ಮಂಡನೆ ಮಾಡಿದಂತ ಸಮಯದ ಬಗ್ಗೆ. ರಾಹುಕಾಲ ಸರಿಯಾಗಿ 10:30ರ ನಂತರದಲ್ಲಿ ಆರಂಭ ಆಗೋದಿತ್ತು. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಬಜೆಟ್ ಆರಂಭ ಆಗುವಂತ ಸಮಯ ಅಂತ ಅಂದ್ರೆ 11 ಗಂಟೆಗೆ ಯೂಶಲಿ ಶುರು ಮಾಡುವಂತ ಸಮಯ. ಆದರೆ ಈ ಬಾರಿ ರಾಹುಕಾಲ ಆರಂಭ ಆಗ್ತಾ ಇರೋದ್ರಿಂದ 10:30ರ ಮುಂಚೆನೆ ಅಂದ್ರೆ 10:15ಕ್ಕೆ ಸರಿಯಾಗಿ ಬಜೆಟ್ ಮಂಡನೆಯನ್ನ ಆರಂಭ ಮಾಡೋದಕ್ಕೆ ಸಿಎಂ ಆರಂಭ ಮಾಡಿದ್ರು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರಿಂದ ಯಾರಿಗೊಳಿತು, ಯಾರಿಗೆ ಕೆಡುಕು, ಇದು ಶಕುನನ ಅಪಶಕುನನ ಅಥವಾ ಈ ಗಳಿಗೆಗಳನ್ನ ನೋಡೋದ್ರಿಂದ ಯಾರಿಗೊಳ್ಳೆದಾಗುತ್ತೆ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಈ ಬೆಕ್ಕಿನ ವಿಚಾರ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಎಂ ಕಾರಿಗೆ ಬೆಕ್ಕೊಂದು ಅಡ್ಡ ಬಂದಿದೆ. ಬಜೆಟ್ ಮಂಡನೆಗೆ ಸಿಎಂ ತೆರಳುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಕ್ಕು ಅಡ್ಡ ಬಂದಿದೆ ಸಿಎಂ ಕಾರಿಗೆ. ಸಿಎಂ ಬರುವಂತಹ ಸಂದರ್ಭದಲ್ಲಿ ಬಲದಿಂದ ಎಡಬದಿಗೆ ಆ ಬೆಕ್ಕು ಹೋಗಿರುವಂಥದ್ದು. ಬೆಕ್ಕು ಪಾಸ್ ಆದ 20 ಸೆಕೆಂಡ್ ನಂತರದಲ್ಲಿ ಪಾಸ್ ಆಗಿದ್ದಾರೆ. ಎಡದಿಂದ ಬಲಕ್ಕೆ ತೆರಳಿದ್ರೆ ಅಪಶಕುನ ಅನ್ನುವಂಥ ಲೆಕ್ಕಾಚಾರ ಇದೆ. ಆದರೆ ಇದು ಬಲದಿಂದ ಎಡಕ್ಕೆ ಹೋಗಿರೋದು. ಕಾವೇರಿ ನಿವಾಸದ ಗೇಟ್ ಬಳಿ ನಡೆದಿರುವಂತಹ ಘಟನೆ. ಬಲದಿಂದ ಅಡ್ಡ ತೆರಳಿದೆ ಬೆಕ್ಕು. ಸಿಎಂಗೆ ಇದು ಶುಭ ಸೂಚನೆನಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಒಂದಷ್ಟು ಕಾಡ್ತಾ ಇದೆ. ಬಜೆಟ್ ಮಂಡನೆಗೆ ಮುನ್ನ ನಡೆದಿರುವಂತಹ ಘಟನೆ ಅಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು 20 ಸೆಕೆಂಡ್ ನಿಂತಿದ್ದಾರೆ. ಕರೆಕ್ಟಾಗಿ 20 ಸೆಕೆಂಡ್ ನಿಂತು ಆ ನಂತರದಲ್ಲಿ ಕಾರು ಬಂದಿರೋದು. ಇದು ರಾಜ್ಯದ ಜನತೆಗೆ ಏನಾಗುತ್ತೆ ಇದರಿಂದ? ಶುಭ ಶಕುನನ ಇದು ಅಪಶಕುನನ? ಯಾರಿಗೆಲ್ಲ ಒಳಿತಾಗುತ್ತೆ? ಖುದ್ದು ಸಿಎಂ ಅವ್ರಿಗೆ ಒಳಿತಾಗುತ್ತಾ ಇದರಿಂದ ಅನ್ನುವಂಥ ಪ್ರಶ್ನೆಗಳೆಲ್ಲವೂ ಕೂಡ ಈಗ ಒಂದಷ್ಟು ಕಾಡ್ತಾ ಇರೋದು. ಒಂದು ಕಡೆಯಲ್ಲಿ ಟೈಮನ್ನು ನೋಡಿಕೊಂಡು ಕರೆಕ್ಟಾಗಿ 10:15ಕ್ಕೆ ಆರಂಭ ಮಾಡಿರೋದು. ರಾಹುಕಾಲ 10:30ರಿಂದ ಇದ್ದಿದ್ದರಿಂದ. ಮತ್ತೊಂದು ಕಡೆಯಲ್ಲಿ ಬೆಕ್ಕು ಅಡ್ಡ ಬಂದಿದೆ. ಸಿಎಂ ಬರೋ ಸಂದರ್ಭದಲ್ಲಿ ಗೇಟ್ ಬಳಿ ಬಲದಿಂದ ಎಡಕ್ಕೆ ಹೋಗಿರೋದು. ಎಡದಿಂದ ಬಲಕ್ಕೆ ಹೋದರೆ ಅಪಶಕುನ ಅನ್ನುವಂಥ ರೀತಿಯಲ್ಲಿ ಹೇಳಲಾಗುತ್ತೆ. ಅನೇಕ ಶಕುನಗಳಿದೆ ಬೆಕ್ಕಿನ ವಿಚಾರದಲ್ಲಿ. ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿವತ್ತು ಮಾತಾಡ್ತಾ ಹೋಗ್ತೀವಿ. ಈ ಬೆಕ್ಕು, ಅದರ ಜೊತೆಯಲ್ಲಿ ರಾಹುಕಾಲ, ಇದೆಲ್ಲ ವಿಚಾರಗಳು ಏನಿದೆ ಇದು ಒಂದು ರೀತಿಯಲ್ಲಿ ಶಾಸ್ತ್ರ, ಜ್ಯೋತಿಷ್ಯ ಇದೆಲ್ಲವೂ ಕೂಡ ಸಂಬಂಧ ಇರುವಂಥ ವಿಚಾರ. ಅದರ ಜೊತೆಯಲ್ಲಿ ಶಕುನ, ಅಪಶಕುನ ಇದೆಲ್ಲದರ ಬಗ್ಗೆಯೂ ಕೂಡ ಜ್ಯೋತಿಷ್ ಶಾಸ್ತ್ರದಲ್ಲೂ ಕೂಡ ಒಂದಷ್ಟು ಉಲ್ಲೇಖಗಳಿದೆ. ಅದೆಲ್ಲದರ ಬಗ್ಗೆ ಕೂಡ ಮಾತಾಡೋದಕ್ಕೆ ನಮ್ಮ ಜೊತೆ ಆಧ್ಯಾತ್ಮಿಕ ಚಿಂತಕರಾದಂತಹ ನಾಗರಾಜ್ ನಕ್ಷತ್ರಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಸಾಕಷ್ಟು ವಿಚಾರಗಳಿದೆ. ನಮ್ಮ ಜ್ಯೋತಿಷ್ ಶಾಸ್ತ್ರವನ್ನ ನೋಡೋದಾದ್ರೆ ಅಥವಾ ಹಿಂದಿನ ವೇದ ಪುರಾಣಗಳಲ್ಲೂ ಕೂಡ ಇಂಥ ಒಂದಷ್ಟು ಉಲ್ಲೇಖಗಳಿದೆ. ಉದಾಹರಣೆಗೆ ಅನೇಕ ಬಾರಿ ನಾವು ಗಮನಿಸಿದ್ವಿ, ಈ ರಾಮಚರಿತ ಮಾನಸದಲ್ಲೂ ಕೂಡ ರಾಮ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ನೀಲಕಂಠ ಕಾಣಿಸ್ಕೊಳ್ತು, ಬಹಳ ಒಳಿತಾಗುತ್ತೆ ಅದರಿಂದ ಅನ್ನುವಂಥ ವಿಚಾರ. ಹಾಗೆ ಈಗ ಈ ಕಾಗೆ, ಬೆಕ್ಕು, ಈ ಎಲ್ಲ ವಿಚಾರಗಳಿದೆಯಲ್ಲ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೊದಲಿಗೆ ಲೆಟ್ ಸ್ಟಾರ್ಟ್ ವಿತ್ ದಿ ಟೈಮಿಂಗ್ಸ್. ಈ ರಾಹುಕಾಲ, ಗುಳಿಕಾಲ, ಯಮದಂಡ ಕಾಲ ಅನ್ನುವಂಥ ಕಾಲಗಳಾಗಿ ನಾವೇನು ವಿಭಾಗ ಮಾಡ್ಕೊಂಡಿದ್ದೀವಿ. ಇದರಿಂದ ಏನು ಒಳಿತಾಗುತ್ತೆ, ಕೆಡುಕಾಗುತ್ತೆ? ರಾಹುಕಾಲದಲ್ಲಿ ಯಾವುದೇ ಕಾರ್ಯವನ್ನೇ ಮಾಡಬಾರ್ದ ಹಾಗಾದ್ರೆ? ಕೆಲವೊಂದು ಸಂದರ್ಭಗಳಲ್ಲಿ ಮನುಷ್ಯ ತಾನೇನು ತನ್ನ ಸಂಪ್ರದಾಯಗಳನ್ನು ಅನುಕರಣೆ ಮಾಡ್ತಾ ಬರ್ತಾ ಇರ್ತಾನೆ, ಆ ಅನುಕರಣೆ ಮಾಡಿದ ಸಂಪ್ರದಾಯಗಳ ಬಗ್ಗೆ ತಿಳುವಳಿಕೆ ಹೇಳುವಂಥದ್ದು ನಮ್ಮೊಳಗೆ
ಬಹಳಷ್ಟು ಬಾರಿ ಆ ತಿಳುವಳಿಕೆಯ ಕೊರತೆ ಇದ್ದಂತೆ ನಾವು ಕೆಲವೊಂದಿಷ್ಟು ಸಂಪ್ರದಾಯಗಳನ್ನು ಅನುಕರಣೆ ಮಾಡ್ತಾ ಬರುವಂಥದ್ದು ನಾವು ನಮ್ಮ ದೇಶದಲ್ಲಿ ಮತ್ತು ನಮ್ಮ ಧಾರ್ಮಿಕ ಜಗತ್ತಿನಲ್ಲಿ ಅದೆಷ್ಟೋ ವಿಷಯಗಳನ್ನು ನಾವು ಕಾಣ್ತಾ ಇರ್ತೇವೆ. ಉದಾಹರಣೆಗೆ ನೀವಿವತ್ತು ಉಲ್ಲೇಖ ಮಾಡ್ತಾ ಇರುವಂತಹ ರಾಹುಕಾಲದ ವಿಷಯ, ನಾನು ಇದನ್ನು ಹೇಳಿದ ತಕ್ಷಣ ನಮ್ಮ ಬೆಂಗಳೂರಿನ ಒಂದು ನಗರದ ವಾಸಿಗಳೇನಿದ್ದಾರೆ ಖಂಡಿತ ಇದನ್ನು ಸ್ವೀಕಾರ ಮಾಡೋದಿಲ್ಲ, ನನಗೆ ಗೊತ್ತಿರುವಂತಹ ವಿಷಯ. ಯಾಕೆ ಅಂತಂದರೆ ನಮ್ಮ ಖಗೋಳ ವಿಜ್ಞಾನದ ಆಧಾರದಲ್ಲಿ ಖಗೋಳದ ಒಂದು ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಏನೊಂದು ಜೀವ ಸಂಕುಲಗಳು ಮತ್ತು ಮನುಷ್ಯ ಸಂಕುಲಗಳ ಜೀವನ ಕ್ರಮಗಳ ಮೇಲೆ ಆಗುವಂತಹ ಪರಿಣಾಮವನ್ನು ಅದ್ಭುತವಾಗಿ ಗಣಿತಾಧಾರದಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ನಮಗೆ ಸ್ಪಷ್ಟತೆಯನ್ನು ನಾವು ಕಾಣಲಿಕ್ಕೆ ಅವಕಾಶ ಉಂಟು. ಈ ಸ್ಪಷ್ಟತೆಯನ್ನು ಹೊರತುಪಡಿಸಿದಂತೆ ಒಂದಷ್ಟು ನಮ್ಮದ್ದೇ ಆದಂತಹ ಒಂದಷ್ಟು ನಂಬುಗೆಗಳ ಆಧಾರದಲ್ಲಿ ನಾವುಗಳು ಸಂಪ್ರದಾಯಗಳ ಮೂಲಕವಾಗಿ ನಾವುಗಳು ಹೇಗೆ ಅಂತಂದರೆ, ಉದಾಹರಣೆಗೆ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡೋದು ಶಾಸ್ತ್ರ ಹೇಳಿದ ಮಾತು. ಆದರೆ ಮಲಿನ ಹೊಂದಿದ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಿ ಅಂತ ಶಾಸ್ತ್ರ ಹೇಳಲಿಲ್ಲ. ಒಂದು ಇಷ್ಟೇ ಇರುವುದು ವ್ಯತ್ಯಾಸ. ಶಾಸ್ತ್ರದ ಹೆಸರನ್ನ ಹೇಳಿಕೊಂಡು ಅವೈಜ್ಞಾನಿಕವಾದಂತಹ ಒಂದು ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಅದಕ್ಕೆ ಶಾಸ್ತ್ರ ಹೊಣೆ ಅಲ್ಲ. ಶಾಸ್ತ್ರ ಹೇಳುವವನು ಹೇಳಬೇಕು, ನೀರಿನಲ್ಲಿ ಮುಳುಗಿ ಸ್ನಾನ ಮಾಡುವುದು ಶ್ರೇಷ್ಠವಾದದ್ದು, ಪುಣ್ಯತಮವಾದದ್ದು. ಆದರೆ ಶುದ್ಧವಾದ ಜಲದಲ್ಲಿ ಮುಳುಗಿ ಸ್ನಾನ ಮಾಡು ಅಂತ ಹೇಳಬೇಕಾಗ್ತದೆ ಇವತ್ತಿನ ದಿವಸ. ಯಾಕೆ ಅಂತಂದರೆ ಇವತ್ತು ನಾವು ತುಂಬ ವಿದ್ಯೆ ಓದಿದವರು, ಮಾಡರ್ನ್ ಮತ್ತು ತುಂಬ ಅಡ್ವಾನ್ಸ್ಡ್ ಇದ್ದೇವೆ ಅಂತ ಹೇಳಿಕೊಳ್ಳುವ ನಮ್ಮಗಳಲ್ಲಿಯೇ ಅಜ್ಞಾನದ ದೊಡ್ಡ ಗಂಟಿದೆ ಇವತ್ತು. ಈ ಕಾರಣದಿಂದಾಗಿ ನಾನು ಹೇಳ್ತಾ ಇರೋದು, ಇಷ್ಟು ಬಿಡಿಸಿ ಹೇಳಬೇಕಾದಂಥ ಅನಿವಾರ್ಯತೆ ಇದೆ ಅಂತ. ರಾಹುಕಾಲ ಅಥವಾ ಗುಳಿಕ ಕಾಲ ಅಥವಾ ಯಮಗಂಡ ಕಾಲ, ಈ ಕಾಲವನ್ನು ಖಗೋಳದ ಗಣಿತಾಧಾರದಲ್ಲಿ ವಿಂಗಡಣೆ ಮಾಡಿ ನಾವೀಗ ದಿನಕ್ಕೆ ಒಂದಷ್ಟು ಲಗ್ನಗಳ ಚಿಂತನೆ, ಒಂದು ಲಗ್ನಗಳು 2.5 ಗಂಟೆಗಳ ಕಾಲ ಇರ್ತದೆ. ಅಮೃತ ಕಾಲ ಅಂತ ಒಂದಷ್ಟು ಕಾಲ ಇರ್ತದೆ, ವಿಷಕಾಲ ಅಂತ ಒಂದಷ್ಟು ಕಾಲ ಇರ್ತದೆ, ನೀವು ಹೇಳಿದ ರಾಹುಕಾಲ ಅಂತ ಹೇಳುವಂಥದ್ದು ಒಂದಷ್ಟು ಕಾಲ ಇರ್ತದೆ, ಆಮೇಲೆ ಯಮಗಂಡ ಕಾಲ ಅಂತ ಹೇಳುವಂಥದ್ದು ಒಂದಷ್ಟು ಕಾಲ ಇರ್ತದೆ. ಹೀಗೆ ಯಾವ ಕಾಲಗಳು ಪ್ರಕೃತಿ ಮತ್ತು ಜೀವ ಇದಕ್ಕೆ ಕನೆಕ್ಟಿವಿಟಿ, ಪಾಸಿಟಿವ್ ಕನೆಕ್ಟಿವಿಟಿ, ಇದನ್ನಾಧರಿಸಿಕೊಂಡಂತೆ ಈ ಕಾಲ ವರ್ಜ್ಯ ಕಾಲ, ಈ ಕಾಲ ಶುಭ ಕಾಲ ಅಂತ ಹೇಳಿ ಇದನ್ನು ವಿಂಗಡಣೆ ಮಾಡಲಾಗಿದೆ. ಒಂದು ಇಡೀ ದಿನದಲ್ಲಿ ಒಂದು ಮುಹೂರ್ತ, ಅಮೃತಗಳಿಗೆ ಅಂತ ಹೇಳುವಂಥದ್ದು ಒಂದು ಮುಹೂರ್ತ ಅಂತ ಇಟ್ಕೊಳ್ಳಿ. ಈ ಕಾಲ ಪ್ರಕೃತಿ ಮತ್ತು ಜೀವಕ್ಕೆ ಅತ್ಯಂತ ಆಕರ್ಷಕ ಮತ್ತು ಪಾಸಿಟಿವ್ ಕನೆಕ್ಟಿವಿಟಿ. ಈ ಕಾಲದಲ್ಲಿ ಒಂದು ಕೆಲಸವನ್ನು ಆ ಮನುಷ್ಯ ಅಥವಾ ಆ ಜೀವಿ ಮಾಡಿದರೆ ಸಕ್ಸಸ್ ರೇಟಿಂಗ್, ಸಕ್ಸಸ್ ರಿಸಲ್ಟ್ ಅಂತ ಹೇಳುವಂಥದ್ದು ಇದೊಂದು ಸೈನ್ಸ್, ಇದೊಂದು ವಿಜ್ಞಾನ. ಈ ನೆಲೆಯಲ್ಲಿ ಇದರ ವಿಂಗಡಣೆಗಳನ್ನು ನಾವು ನಿಜವಾಗಿ ಅರ್ಥೈಸಿಕೊಳ್ಬೇಕು, ಗ್ರಹಿಸಿಕೊಳ್ಬೇಕಾದಂಥ ವಿಷಯ. ಮತ್ತೆ ಈ ಕಾಲವನ್ನು ಈಗ ಉದಾಹರಣೆಗೆ ಅತ್ಯಂತ ಶುಭ ಕಾಲ ಇದು, ಯುಗಾದಿ ಬಂತು ಅಂತಂದರೆ ಅತ್ಯಂತ ಉತ್ತರಾಯಣದ ಒಂದು ಅಗ್ರೆಸಿವ್ ಪರ್ವಕಾಲ. ಈಗ ನಾವು ಯಾವುದೋ ಒಂದು ಕೃಷಿ ಚಟುವಟಿಕೆಯನ್ನು ಆರಂಭ ಮಾಡೋಣ, ಆಗ್ತದ ನೋಡೋಣ, ಅತ್ಯಂತ ಶುಭ ಕಾಲ ಅಲ್ವಾ? ಅಲ್ಲ. ಹಾಗೇನೆ ಅಂದರೆ ಯಾವ ಕೆಲಸಕ್ಕೆ ಇದು ಶುಭ ಕಾಲ ಅಂತ ಹೇಳುವಂಥದ್ದು ಕೂಡ ಮುಖ್ಯ. ಅಂದ್ರೆ ನಾವು ಯಾವ ಕಾರ್ಯವನ್ನು ಮಾಡುವುದಕ್ಕೆ ಪ್ರವೃತ್ತರಾಗುತ್ತೇವೋ ಆ ಕಾರ್ಯಕ್ಕೆ ಈ ಕಾಲ ಎಷ್ಟು ಸೂಕ್ತ ಅಂತ ಹೇಳುವಂಥದ್ದನ್ನು ನಮಗೆ ಶಾಸ್ತ್ರ ಹೇಳ್ತದೆ. ಹಾಗೆ ನಿರ್ಣಯ ಮಾಡುವಾಗ ಯಥಾ ರಾಜ ತಥಾ ಪ್ರಜಾ ಅಂತ, ರಾಜನ ಸ್ಥಿತಿಗತಿಗಳು ಏನಿರ್ತದೆ, ನಡೆನುಡಿಗಳು, ಅದೆಲ್ಲವೂ ಕೂಡ ಸಮಾಜದ ಮೇಲೆ ಪರಿಣಾಮವನ್ನು, ಪ್ರಜೆಗಳ ಮೇಲೆ ಪರಿಣಾಮವನ್ನು, ಆ ನಿರ್ಣಯಗಳು, ಅವರ ಮನಸ್ಥಿತಿಗಳು, ಅವ್ರು ಯಾವುದೋ ಒಂದು ತೀರ್ಮಾನವನ್ನು ತಗೊಂಡ್ರೆ ಅದು ಪ್ರಜೆಗಳ ಮೇಲೆ ಇಂಪ್ಲಿಮೆಂಟ್ ಆಗುವಂಥದ್ದು. ಹಾಗಾದರೆ ಮನಸ್ಥಿತಿ ಸರಿ ಇದ್ದು ತಗೊಳ್ಳುವಂತಹ ತೀರ್ಮಾನಗಳು ಪ್ಲಸ್ ಆಗ್ತದೆ, ಮನಸ್ಥಿತಿ ಸರಿ ಇಲ್ಲದೆ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಮೈನಸ್ ಆಗ್ತದೆ. ಹಾಗಾಗಿ ಅದು ಎರಡರ ಪರಿಣಾಮವೂ ಕೂಡ ಅದು ಪ್ರಜೆಗಳಿಗೆ ಆಗುವಂಥದ್ದು. ಹಾಗಾಗಿ ಯಾರೋ ಸಾಮಾನ್ಯವಾಗಿ ನಮ್ಮಲ್ಲಿ ದೊಡ್ಡ ದುರಂತಗಳೇನು ಕೇಳಿದರೆ, ಬುದ್ಧಿ ಒಂದು ಕೆಲಸವನ್ನು ಮಾಡ್ತಾ ಇರ್ತದೆ, ದೇಹ ಇನ್ನೊಂದು ಕಡೆಗೆ ಹೋಗುತ್ತಾ ಇರ್ತದೆ, ಮನಸ್ಸು ಮತ್ತೊಂದನ್ನು ಹೇಳ್ತಾ ಇರ್ತದೆ. ಇದು ಮೂರಕ್ಕೆ ಸಂಬಂಧ ಇಲ್ಲದೆ ಇರುವಂಥದ್ದು ನಮ್ಮ ದುರಂತ. ಅಂದರೆ ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ನನ್ನ ಬದುಕನ್ನು ಇನ್ಯಾವುದೋ ರೀತಿಯಲ್ಲಿ ಪ್ರದರ್ಶಿಸಬೇಕಾದಂತಹ ಅನಿವಾರ್ಯತೆಗಳು, ಅಥವಾ ಯಾವುದೋ ಒಂದು ವ್ಯವಸ್ಥೆಗಳನ್ನು
ವ್ಯವಸ್ಥೆಗಳಿಂದಾಗಿ ತನಗೇನೋ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ನನ್ನ ಬದುಕಿನ ಚಿತ್ರಣವನ್ನು ಬದಲಿಸಿಕೊಳ್ಳುವಂಥದ್ದು. ಇದೆಲ್ಲವೂ ಕೂಡ ಆತ್ಮಸಾಕ್ಷಿಗೆ ವಿರುದ್ಧವಾದದ್ದು ಅಂತ. ಸಿದ್ದರಾಮಯ್ಯನವರನ್ನ ಯಾವ ದಿಸೆಯಲ್ಲಿ ಜಡ್ಜ್ಮೆಂಟ್ ಮಾಡಬೇಕು ಹೇಳುವಂಥದ್ದು ಸ್ವಲ್ಪ ಕ್ವಶನ್ ಮಾರ್ಕ್ ಇವತ್ತಿಗೂ ನನ್ನೊಳಗಿದೆ. ಬಟ್ ನಾನು ಅಂದುಕೊಂಡ ಹಾಗೆ ಅವರ ವೈಚಾರಿಕ ಚಿಂತನೆಗಳು ಏನಿದೆ ಅದು ನಮ್ಮ ದೇಶದಲ್ಲಿಯೋ ಅಥವಾ ನಮ್ಮ ಸಮಾಜದಲ್ಲಿರುವಂತಹ ಅವೈಜ್ಞಾನಿಕವಾದಂತಹ ಸಂಪ್ರದಾಯದ ಹೆಸರಿನಲ್ಲಿ ಜೀವನವನ್ನು ಮಾಡುವಂತಹ ವ್ಯವಸ್ಥೆಗಳಿಗೆ ಅವರದ್ದು ವಿರೋಧ ಇದ್ದದ್ದನ್ನು ನಾನು ಕಂಡಿದ್ದೇನೆ. ಅಂಥದ್ದಕ್ಕೆ ವಿರೋಧ ಇದೆಯೇ ಹೊರತು ಪ್ಯೂರ್ಲಿ ಸೈಂಟಿಫಿಕ್ ಆಗಿರತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆ ಉಳ್ಳಂಥ ಏನೊಂದು ಜೀವನ ಕ್ರಮ ಇದೆ, ಭಾರತೀಯ ಜೀವನ ಕ್ರಮ ಇದೆ, ಅದಕ್ಕೆ ಅವರದ್ದು ವಿರೋಧ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆ ನೆಲೆಯಲ್ಲಿ ಮತ್ತೆ ಅವರಿಗೂ ಕೂಡ ಒಂದಷ್ಟು ಒತ್ತಡ ಇರ್ತದೆ. ಅವರೇನು ಸರ್ವಾಧಿಕಾರಿ ಅಲ್ಲ, ಅವರಿಗೊಂದು ಪಕ್ಷ ಅಂತ ಇದೆ, ಆಮೇಲೆ ಅವರಿಗೆ ಸ್ಥಾನವನ್ನು ಕೊಟ್ಟಂಥ ಸಮಾಜ ಅಂತ ಇದೆ. ಈ ಎಲ್ಲ ಹಿನ್ನೆಲೆಗಳ ಆಧಾರದಲ್ಲಿ ಯಾರದ್ದೋ ಒಬ್ಬ ವ್ಯಕ್ತಿಗೆ ಒಬ್ಬ ಗಾಡ್ ಫಾದರ್ ಇದ್ದೇ ಇರ್ತಾನೆ, ಯಾರೋ ಒಬ್ಬ ಮಾರ್ಗದರ್ಶಕ ಅಂತ ಹೇಳುವವನು ಇದ್ದೇ ಇರ್ತಾನೆ. ತನ್ನದ್ದೇ ನಿರ್ಣಯಗಳು ಹುಟ್ಟಿನಿಂದ ಕೊನೆಯ ತನಕ ಸಾರ್ವಕಾಲಿಕವಾಗಿ ತಾನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೇನೆ ಅಂತ ಹೇಳುವಂಥದ್ದು ಶುದ್ಧ ಸುಳ್ಳು. ಹಾಗಾಗಿ ಯಾರದ್ದೋ ಒಂದು ಉಪದೇಶಗಳು ಮಾರ್ಗದರ್ಶನಗಳು ಗಳಿಗೆ ತಲೆ ಕೊಟ್ಟು ಅವರು ಇವತ್ತು ಈ ಥರದ ಒಂದು ನಿರ್ಣಯವನ್ನು ತೆಗೆದುಕೊಂಡಿರಬಹುದೇನೋ ಅಂತ ಹೇಳುವಂಥ ಒಂದು ಊಹೆ. ಮತ್ತೆ ರಾಹುಕಾಲವನ್ನು ಪರ್ಟಿಕ್ಯುಲರ್ ಆಗಿ ಯಾವ ಕೆಲಸಗಳಿಗೆ ನಿಷೇಧಿಸಲ್ಪಟ್ಟಿತ್ತು ಶಾಸ್ತ್ರ ಅಂತ ಕೇಳಿದರೆ ಎರಡೇ ಸಂದರ್ಭಗಳಲ್ಲಿ ಹೇಳ್ತದೆ. ಯಾವುದು? ಉದಾಹರಣೆಗೆ ನಾವು ಮಂಗಳ ಕಾರ್ಯಕ್ಕೆ ಗ್ರಹದಿಂದ ಒಂದು ಕಲ್ಯಾಣ ಮಂದಿರಕ್ಕೆ ನಾವು ತೆರಳುತ್ತಾ ಇದ್ದೇವೆ ಅಂತ ಅಂದುಕೊಳ್ಳಿ. ಈ ಪ್ರಯಾಣದ ಆರಂಭವನ್ನು ನಾವು ರಾಹುಕಾಲದಲ್ಲಿ ಮಾಡಬಾರದು ಹೇಳುವಂಥದ್ದನ್ನು ಶಾಸ್ತ್ರ ನಮಗೆ ಹೇಳ್ತದೆ. ಇನ್ನೊಂದು ಸಂದರ್ಭವನ್ನು ಹೇಳ್ತದೆ, ತೀರ್ಥಕ್ಷೇತ್ರ ಯಾತ್ರಾದಿಗಳನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ ರಾಹುಕಾಲ ಇರಬಾರದು ಅಂತ ಹೇಳುವಂಥದ್ದನ್ನು ಶಾಸ್ತ್ರ ಹೇಳ್ತದೆ. ಇದನ್ನು ಹೊರತುಪಡಿಸಿದಂತೆ ಇನ್ಯಾವ ವಿಷಯಗಳಿಗೂ ಕೂಡ ರಾಹುಕಾಲವನ್ನು ಅಪ್ಲೈ ಮಾಡುವಂಥದ್ದಕ್ಕೆ ಶಾಸ್ತ್ರ ಎಲ್ಲೂ ಆದೇಶವನ್ನು ಮಾಡಲಿಲ್ಲ. ನಾನು ಪೂರ್ಣ ಪ್ರಮಾಣದ ಜ್ಯೋತಿಷಾಸ್ತ್ರದ ಉತ್ತರವನ್ನು ಕೊಡ್ತಾ ಇದ್ದೇನೆ. ನಾನು ಇನ್ನೊಂದು ಏನು ವಿಷಯ ಅಂತ ಕೇಳಿದರೆ, ಸಾಮಾನ್ಯವಾಗಿ ಇಲ್ಲಿನ ಒಂದು ಸಂಪ್ರದಾಯದ ವ್ಯವಸ್ಥೆಯಲ್ಲಿ ರಾಹು ಕಾಲದಲ್ಲಿ ಯಾವ ಪ್ರಕ್ರಿಯೆಯನ್ನು ಆರಂಭ ಮಾಡಬಾರ್ದು, ಒಂದು ಸ್ವಲ್ಪ ಮುಂಚೆ ಮಾಡಬೇಕು ಅಥವಾ ರಾಹುಕಾಲ ಮುಗಿದ ಮೇಲೆ ಆರಂಭ ಮಾಡಬೇಕು. ಇಲ್ಲಿನ ಬೆಂಗಳೂರಿನ ಸಂಪ್ರದಾಯವನ್ನು ಇವತ್ತು ಫಾಲೋ ಮಾಡಿದ್ದಾರೆ ಅಂತ ಅಂದುಕೊಳ್ತೇನೆ. ಕಾಲ ಆರಂಭ ಪೂರ್ವದಲ್ಲಿ ಅವರು ಬಜೆಟ್ ಮಂಡನೆಯ ಭಾಷಣವನ್ನು ಆರಂಭ ಮಾಡಿದ್ದಾರೆ. ಸೊ ಅದು ಸುದೀರ್ಘವಾಗಿ ನಡೆದಿದೆ ಅಂತ ಅಂದುಕೊಳ್ಳಿ. ಒಟ್ಟಾರೆಯಾಗಿ ಇವತ್ತು ಈ ಒಂದು ನಿರ್ಣಯ ತಗೊಂಡದ್ದು ನಾವೊಂದು ರಾಹುಕಾಲದ ವಿಷಯವನ್ನು ಮಾತಾಡ್ಲಿಕ್ಕೆ ಒಂದು ಅವಕಾಶ ಆಯಿತು ಅಂತ ನಾನು ಅಂದುಕೊಳ್ತೇನೆ.